ಮಾರ್ಕ್ ಜೊತೆಗೆ ಯುದ್ಧ ಮಾಡುವುದಕ್ಕೆ ಹೊರಗಡೆ ಒಂದು ಟೀಮ್ ರೆಡಿ ಆಗಿದೆ. ಹೀಗಂತ ಸುದೀಪ್ ಅವರು ಹುಬ್ಬಳ್ಳಿಯ ಮಾರ್ಕ್ ಈವೆಂಟ್ ನಲ್ಲಿ ಹೇಳಿದ್ರು. ಕಿಚ್ಚನ ಮಾತು ಯಾರಿಗೆ ಯಾಕೆ ಅಂತ ಕೇಳಿದರೆ ಎಸ್, ಇದಕ್ಕೆ ಬಲವಾದ ರೀಸನ್ ಇದೆ. ಸುಖ ಸುಮ್ಮನೆ ಯಾರ ತಂಟೆಗೂ ಹೋಗುವವರಲ್ಲ ಸುದೀಪ್ ಅವರು. ತನ್ನ ತಂಟೆಗೆ ಬಂದರೂ ಕೂಡ ಯಾವುದೇ ರಿಯಾಕ್ಟ್ ಮಾಡದೆ ಸುಮ್ಮನೆ ಕಾದು ನೋಡುವಂತಹ ವ್ಯಕ್ತಿ ಅವರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೆಗೆಟಿವ್ ವಿಚಾರ ಹೆಚ್ಚಾಗಿದೆ. ಫ್ಯಾನ್ಸ್ ವಾರ್ ಅತಿರೇಕಕ್ಕೆ ಹೋಗಿದೆ. ಸುದೀಪ್ ಅವರನ್ನ ಮಾತ್ರ ಅಲ್ಲ, ಅವರ ಫ್ಯಾಮಿಲಿ ಬಗ್ಗೆ ಕೂಡ ಕೆಟ್ಟ ಕೆಟ್ಟ ರೀತಿಯಲ್ಲಿ ಪೋಸ್ಟ್ ಮಾಡ್ತಿರುವುದಾಗಿರಬಹುದು. ರಿಲೀಸ್ ಆಗ್ತಿರುವಂತಹ ಮಾರ್ಕ್ ಸಿನಿಮಾಗೆ ನೆಗೆಟಿವ್ ಪ್ರಚಾರ ಮಾಡುವುದು, ನೀರಿನ ವಿಚಾರದಲ್ಲಿ, ಭಾಷೆ ವಿಚಾರದಲ್ಲಿ ಮಾರ್ಕ್ ಡೈರೆಕ್ಟರ್, ಪ್ರೊಡ್ಯೂಸರ್ ತಮಿಳಿನವರಂತ ಕನ್ನಡಿಗರ ಮಧ್ಯೆ ತಂದಿಕ್ಕಿ ತಮಾಷೆ ನೋಡುವುದು, ಈ ಎಲ್ಲ ವಿಚಾರಗಳು ಇತ್ತೀಚೆಗೆ ಕಿಚ್ಚ ಸುದೀಪ್ ಅವರ ಗಮನಕ್ಕೆ ಬಂದಿದೆ. ಆ ಒಂದು ಕಾರಣಕ್ಕಾಗಿ ಓಪನ್ ಸ್ಟೇಜ್ ನಲ್ಲಿ ಓಪನ್ ಚಾಲೆಂಜ್ ಹಾಕಿದ್ದಾರೆ ಬಾದ್ಶಾ. ಯೂಶುವಲಿ ಸುದೀಪ್ ಅವರು ಎಷ್ಟೇ ನೆಗೆಟಿವ್ ಮಾಡಿದ್ರು ಪೇಷನ್ಸ್ ನ ಕಳ್ಕೊಳ್ಳಲ್ಲ. ಆದ್ರೆ ಈ ಮಟ್ಟಕ್ಕೆ ಪೇಷನ್ಸ್ ನ ಕಳ್ಕೊಂಡಿದ್ದಾರೆ ಅಂತಂದ್ರೆ ಸುದೀಪ್ ಅವರಿಗೆ ನಿಜವಾಗಿಯೂ ಏನೋ ಒಂದು ದೊಡ್ಡದಾಗಿ ನೋವಾಗಿರ್ಬೋದು. ಲಾಸ್ಟ್ ಸೆಪ್ಟೆಂಬರ್ ನಲ್ಲಿ ಕೂಡ ಈ ತರ ಒಂದು ವಾರ್ನಿಂಗ್ ಕೊಟ್ಟಿದ್ರು. ಆದ್ರೆ ಅದು ಅಲ್ಲಿಗೆ ನಿಂತಿಲ್ಲ ಅಂತ ಇದೀಗ ಮತ್ತೆ ವಾರ್ನಿಂಗ್ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು. ಸುದೀಪ್ ಅವರು ಹೇಳಿದ್ದು 100% ಕರೆಕ್ಟ್ ಅಂತ ಅನ್ನಿಸ್ತು. ಅಭಿಮಾನ ಇರಬೇಕು, ಆದ್ರೆ ಅಂಧ ಅಭಿಮಾನ ಯಾವತ್ತಿಗಿರಬಾರ್ದು. ಎಲ್ಲದಕ್ಕೂ ಲಿಮಿಟ್ ಅನ್ನೋದಿದೆ. ಈ ರೀತಿ ಮಾಡಿದ್ರೆ ಸುದೀಪ್ ಅವರಿಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಆದ್ರೆ ಕನ್ನಡ ಚಿತ್ರರಂಗದಲ್ಲಿ ಇದು ದ್ವೇಷದ ವಾತಾವರಣ ಕ್ರಿಯೇಟ್ ಮಾಡೋದಂತೂ ನಿಜ. ಜುಲೈ 5ನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ, ಡಿಸೆಂಬರ್ 25ಕ್ಕೆ ಬಾಗಿಲು ತಟ್ತೀನಿ ಅಂತ. ಜೋರಾಗಿ ತಟ್ತಾ ಇದೀವಿ ನಾವು. ಈ ಜರ್ನಿಯಲ್ಲಿ 25ಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ. ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ. ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಮಾತಿಗೆ ಬದ್ಧ. ಕೆಲವೊಮ್ಮೆ ನನಗನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಆದರೆ ನಿಮಗಳಿಗೋಸ್ಕರ, ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲದನ್ನು ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ. ಬಹಳಷ್ಟು ಕಲ್ಲಿನ ಹೋರಾಟ ನನ್ನಿಂದ, ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ. ಅದನ್ನ ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ. ಈಗ ಹೇಳ್ತಾ ಇದ್ದೀನಿ, ತಡೆಯೋ ತನಕ ತಡೀರಿ, ಮಾತಾಡೋ ಟೈಮಲ್ಲಿ ಮಾತಾಡಿ.